ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿ ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ತಮ್ಮ ಅವಧಿಯಲ್ಲಿ ಎಲ್ಲಾ ಸದಸ್ಯರ ಜನಮಾನಸದಲ್ಲಿ ಉಳಿಯುವಂತಹ ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೇವಿನಹಳ್ಳಿ ಸುದರ್ಶನ್ ಹೇಳಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅವಧಿ ಪೂರ್ಣಗೊಳಿಸಿದ ಸದಸ್ಯರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಸ್ಥಳೀಯ ಆಡಳಿತಕ್ಕೆ ಬಲ ತುಂಬಬೇಕೆಂಬ ಉದ್ದೇಶದಿಂದ ಶಾಸಕ ಟಿಬಿ ಜಯಚಂದ್ರ ಅವರು ತಾಲೂಕಿನಲ್ಲಿ 22 ಗ್ರಾಮ ಪಂಚಾಯಿತಿಗಳಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿ ಗ್ರಾಮ ಆಡಳಿತಕ್ಕೆ ಹೊಸ ಸ್ವರೂಪ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಕಷ್ಟ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸಿ ಸೇವೆ ಮಾಡುವವನೇ ನಿಜವಾದ ಜನಸೇವಕ ಎಂದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಡಿ ನಾಗರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಇನ್ನಿತರೆ ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಹಂಗಾಗಿ ಅವತ್ತು ನಾನು ಯಾರೂ ತಪ್ಪಿಸ್ಕೋಬಾರದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲರೂ ಹಾಜರಿರಬೇಕು ಅನ್ನೋದು ನನ್ನ ಒಗ್ಗಟ್ಟಿನಿಂದ ಹೋಗೋಣ ಅಂತೇಳಿ ನಾವು ಹಿರಿಯರೆಲ್ಲ ಮಾರ್ಗದರ್ಶನ ಕೊಟ್ಟಿದ್ರು. ನಮ್ಮಲ್ಲಿ ನೀವು ಪಕ್ಷ ಹೊರಗಡೆ ಇಟ್ಕೊಂಡು ನೀವು ಒಳಗಡೆ ಬಂದಾಗ ಎಲ್ಲ ಸ್ನೇಹಿತರಾಗಿ ಬರ್ರಿ ಅಂತ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು. ನಾವು ಅದೇ ರೀತಿ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಸ್ಕೊಂಡು ಈ 5 ವರ್ಷದವರೆಗೂ ನಾವು ಬಂದಿದ್ದೀವಿ. ಮುಂದೇನೂ ಹಾಗೆ ಹೋಗ್ತೀವಿ. ಮುಂದೆ ಬರ್ತಕ್ಕಂಥ ಸದಸ್ಯರಿಗೂ ನಾವು ಸಹ ಗೌರವ ಕೊಟ್ಟು ಇನ್ನೂ ಉತ್ತೇಜನ ಕೊಡ್ತೀವಿ ಅಂತ ನಾವು ಆಶಿಸ್ತೇನೆ. ಹಾಗೂ ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ ನಮ್ಮಲ್ಲಿ ಪ್ರಥಮ ಸಭೆಯಲ್ಲಿ ಆದಂಥ ನಡವಳಿಯಲ್ಲಿ ನಾವು ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರುಗಳು ಸಹಕಾರ ಕೊಟ್ಟರು. ನಮಗೆ ಗೋವಿಂದರಾಜು, ಕೃಷ್ಣಪ್ಪನವರು ಮತ್ತು ದೇವರಾಜು ಅವರು ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮ ಪ್ರಥಮ ಸಭೆಯಲ್ಲಿ. ಹಾಗೂ ಗಾಡಿ ತಾಬೇಕಂತೇಳಿ ವೆಹಿಕಲ್ ಚರಂಡಿ ಜಾಡ್ ಮೇಲೆ ಇರ್ತಕ್ಕಂಥ ಕಾಲದಲ್ಲಿ ಒಂದು ಮೀಟಿಂಗ್ನಲ್ಲಿ ಗಾಡಿ ವೆಹಿಕಲ್ ತಮ್ಮನಂತ ನಮ್ಮ ಕನಕಪ್ಪ ಸರು ನಮಗೆ ಮಾರ್ಗದರ್ಶನ ಕೊಟ್ಟರು. ಹಾಗೂ ಹಿರಿಯರಾದ ಸುದರ್ಶನ್ ಸಾರು ಹಾಗೂ ನಮ್ಮ ಮಂಜುನಾಥ ಸರ್ ತಾಗೂ ಕೇಳ್ಕೊಂಡು ಹೋದಾಗ ಅವರು ತಾಡ್ರಿ ಅಂತೇಳಿರು. ಅವಾಗ ಆ ಗಾಡಿ ತಂದು ನಾವು ಇದೇ ಕರಿಯಮ್ಮನ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ಅದನ್ನು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಳಸ್ಕೊಂಡ್ವಿ. ಆ ಗಾಡಿ ಬಂದಿದ್ದ ದಿನದಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೇನೂ ಅದೇ ರೀತಿ ನಡೆಸಲಿ ಅಂತ ಕೋರ್ತಾ ಇದ್ದೀನಿ. ಹಾಗೂ ತಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಉಳಿಯೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕರೆ ಬರುತ್ತೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವತ್ತು ಮಾತಾಡಿಸ್ದಕ್ಕೆ ಪ್ರಯತ್ನ ಪಟ್ಟಾಗ ಅವ್ರು ಮಾತಾಡೋದಿಲ್ಲ. ಆವಾಗ ಹೇಳ್ತಾರೆ, ಇವರು ಮುಖ್ಯಮಂತ್ರಿಗಳು ಹೇಳ್ತಾರೆ, ತಾವು ಧೈರ್ಯವಾಗಿರಿ, ನಿಮ್ಮ ಕುಟುಂಬನ ಸರ್ಕಾರ ನೋಡ್ಕೊಳುತ್ತೆ ಅಂತ. ಆಗ ಅವರು ಎಚ್ಚರಗೊಂಡು ಹೇಳ್ತಾರೆ, ಮುಖ್ಯಮಂತ್ರಿಗಳೇ ದಯವಿಟ್ಟು ಕ್ಷಮಿಸಿ, ನನ್ನ ಕುಟುಂಬನ ಸರ್ಕಾರ ನೋಡ್ಕೊಳೋದು ಬೇಡ, ನಂದು ಒಂದೇ ಒಂದು ಆಸೆ ಇದೆ, ಬಡವರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮನೆ ಕೊಡಬೇಕು. ಯಾರಿಗೆ ಸೂರಿಲ್ಲ, ಯಾರಿಗೆ ಈ ರಾಜ್ಯದಲ್ಲಿ ಹಲವಾರು ಮನೆ ಇಲ್ದಿರ್ತಕ್ಕಂಥ ವಸತಿ ರಹಿತರು ಭಾಳಷ್ಟು ಜನ ಗುಡಿಸ್ಲಲ್ಲಿ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ನಾನು ಬಜೆಟಲ್ಲಿ ಹಣ ಇದೆ, ಆ ಹಣನ ನಾನು ಕಾಲವಾದ ನಂತರನಾದರೂ ಈ ಒಂದು ಯೋಜನೆಗೆ ನೀವು ಚಾಲನೆ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಬಡವ್ರ ಬಗ್ಗೆ, ಅಂದರೆ ಜನಪ್ರತಿನಿಧಿಗಳಿಗೆ ಇದೆಲ್ಲ ಇರಬೇಕು ಅಂತಕ್ಕಂಥ ಮಾತುಗೋಸ್ಕರ ನಿಮಗೆ ನಾನು ಈ ಭಾಷಣದಲ್ಲಿ ಹೇಳ್ತಾ ಇದ್ದೀನಿ. ಅವರು ಅವಾಗ ಅವ್ರಿಗೆ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಬರ್ತಾರೆ. ಅವಾಗ ಬಂದಂಥದ್ದೇ ಈ ಆಶ್ರಯ ಯೋಜನೆ, ಜನತಾ ಮನೆ ಅಂತ ಏನು ಕರಿತೀರಿ ನೀವು, ಅವಾಗ ಬಂದಂಥದ್ದು. ಅವಾಗ ಅವರು ಕಾಲವಾದ ನಂತರ ಈ ಯೋಜನೆಗೆ, ಈ ನಜೀರ್ ಸಾಬ್ರು ಯೋಜನೆಗೆ ಜನತಾ ಮನೆಗಳು ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿ ಅವಾಗ ಸರ್ಕಾರ ಅವಾಗ ಘೋಷಣೆ ಮಾಡುತ್ತೆ. ಅದಕ್ಕೆ ಜನಪ್ರತಿನಿಧಿಗಳಾಗಿದ್ದರು. ನಮ್ಗೇನೇ ಅನುದಾನ ಕೊಟ್ಟರು ಸಹ ನಾವು ಖರ್ಚು ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಲ್ಲಿ. ಅದಕ್ಕೆ ನಾವು ಜನಗಳಿಗೆ ಹತ್ತಿರವಾಗಿ ಸಿಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸಂಸ್ಥೆ ಇದೆ ಅಂತಂದ್ರೆ, ಸ್ಥಳೀಯ ಸಂಸ್ಥೆ ಇದೆ ಅಂದರೆ ಅದು ಗ್ರಾಮ ಪಂಚಾಯತ್. ಅದಕ್ಕೆ ನೀವೆಲ್ಲರೂ ಮುಂಬರ್ತಕ್ಕ ದಿನಗಳಲ್ಲಿ, ಈಗಾಗಲೇ ನಿಮ್ಮ ಅವಧಿ ಮುಗಿದೋಗಿದೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಸದಸ್ಯರನ್ನ ಆಯ್ಕೆ ಮಾಡಿ ಮುಂಬರ್ತಕ್ಕಂಥ ಒಂದು ಆಡಳಿತ ಮಂಡಳಿಯನ್ನು ಒಳ್ಳೆ ಜನಪ್ರತಿನಿಧಿಗಳು ಆಯ್ಕೆ ಮಾಡ್ತಿರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು, ಯಾಕೆಂದ್ರೆ ಯಾರಾದರೂ ಒಳ್ಳೆಯರಿದ್ರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಜನಗಳಿಗೆ ಕಷ್ಟ ಸುಖಕ್ಕಾಗೋದು, ಕೈ ಸಿಗೋದು, ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಆಗುತ್ತೆ. ನಾವೇನೋ ಸೋಮಾರಿಗಳಾಗ್ತು ಅಂತಂದ್ರೆ ಜನ ನಮ್ಗೆ ಓಟ್ ಕೊಟ್ಟರು ಏನು ಪ್ರಯೋಜನ ಇರಲ್ಲ, ಮತದಾನ ಹಾಕಿ ನಿಷ್ಪ್ರಯೋಜನ ಆಗುತ್ತೆ. ಅದಕ್ಕೆ ಮುಂಬರ್ತಕ್ಕ ದಿನ
ದಿನಗಳಲ್ಲಿ ನೀವೆಲ್ಲರೂ ನಿಮ್ಗೆ ಶುಭ ಆಗಲಿ. ಇದುವರೆಗೂ ನೀವು ಯಾವುದೇ ಒಂದು ಗೊಂದಲ ಇಲ್ಲದೆ, ಅದು ಬೇರೆ ಬೇರೆ ಪಕ್ಷ ಇರ್ಬೋದು, ನೀವು ಗೊಂದಲ ಇಲ್ಲದೆ ಇದುವರೆಗೂ ನೀವು ಅಧಿಕಾರಾವಧಿಯನ್ನು ಮುಗಿಸಿದ್ದೀರಾ. ಇದೇ ರೀತಿ ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದ್ದೀರಾ. ಯಾವುದೇ ಒಂದು ಪಕ್ಷಾತೀತವಾಗಿ ನೀವು ಯಾವುದೇ ರಾಜಕಾರಣ ಬಳಸ್ದಲೇ ನೀವೆಲ್ಲರೂ ಕೆಲಸ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇದೇ ಥರ ಈ ಕಡೆ ನೋಡಿ. ಓಕೆ, ಪುನಃ